ವೀಕ್ಷಕರೇ, ಅಸಪಾ ಟೈಮ್ಸ್ಗೆ ಸ್ವಾಗತ. ಉತ್ತರ ಪ್ರದೇಶದ ಗೋರಖ್ಪುರ್ ಎಂಬಲ್ಲಿ 16 ಜನರ ಗುಂಪೊಂದು ಪೊಲೀಸ್ ವ್ಯಾನ್ ಮೇಲೆ ಕಲ್ಲು ದೊಣ್ಣೆಗಳಿಂದ ಹೊಡೆದು ದಾಳಿ ಮಾಡುತ್ತಿರುವ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಅದರ ಬಗ್ಗೆ ವರದಿಯೊಂದು ಇಲ್ಲಿದೆ. ಉತ್ತರ ಪ್ರದೇಶದ ಗೋರಖ್ಪುರ್ ಎಂಬಲ್ಲಿ ದುರ್ಗಾ ಪೂಜೆ ಪೆಂಡಲ್ ಕಟ್ಟುವ ವಿಚಾರದಲ್ಲಿ ಹಳ್ಳಿಯೊಳಗೆ ಜಗಳ ಉಂಟಾಗಿ ಅತಿರೇಕಕ್ಕೆ ತಲುಪಿತ್ತು. ಈ ಜಗಳದಲ್ಲಿ ಹನುಮಾನ್ ಚೌಹಾನ್ ಎಂಬ ಯುವಕ ಮೃತಪಟ್ಟಿದ್ದ. ಇದರಿಂದ ಹಳ್ಳಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಸೃಷ್ಟಿಯಾಗಿತ್ತು. ಘಟನಾ ಸ್ಥಳಕ್ಕೆ ಬಂದಿದ್ದ ಪೊಲೀಸ್ ವ್ಯಾನ್ ಒಂದಕ್ಕೆ ಸಾವನ್ನಪ್ಪಿದ ಯುವಕನ ಕುಟುಂಬಸ್ಥರು ಮತ್ತು ಬಂಧುಗಳು ದೊಡ್ಡ ದೊಡ್ಡ ಕಲ್ಲುಗಳು ಮತ್ತು ದೊಣ್ಣೆಗಳಿಂದ ದಾಳಿ ಮಾಡಿದ್ದು ವ್ಯಾನ್ ಒಳಗಿದ್ದ ಹಲವು ಪೊಲೀಸರು ಗಾಯಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಮಜಲುಗಳಲ್ಲಿ ಚರ್ಚೆಗಳು ನಡೆಯುತ್ತಿದೆ. ಸದಾ ಒಂದು ಸಮುದಾಯದ ಮೇಲೆ ಪೊಲೀಸರ ಮೇಲೆ ಕಲ್ಲು ತೂರಾಟ, ಹಿಂಸೆಗಳ ಹೆಸರಿನಿಂದ ಗೂಬೆ ಕೂರಿಸುತ್ತಿದ್ದ ಬಲಪಂಥೀಯವಾದಿಗಳು ಈ ಬಗ್ಗೆ ಏನು ಹೇಳುತ್ತೀರಾ ಎಂಬ ಪ್ರಶ್ನೆಗಳು ಕೇಳಿ ಬರುತ್ತಿದೆ. ಹಿಂಸೆಗಳು ಧರ್ಮಗಳಿಂದ ಹುಟ್ಟಿದ್ದಲ್ಲ, ಮನುಷ್ಯ ಸ್ಥೀಮಿತ ಕಳೆದುಕೊಳ್ಳುವಾಗ ಮಾಡುವ ಪ್ರವೃತ್ತಿ ಅದು. ಮೊನ್ನೆ ಯಾರೋ ಟಿವಿ ಚಾನೆಲ್ ನಲ್ಲಿ ಕುಳಿತು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಮುಸಲ್ಮಾನರಿಗೆ ಗಲಾಟೆ ಆದಾಗ ಬಿಸಾಡಲು ಕಲ್ಲು ಯಾಕೆ ಸಿಗುವುದು ಅಂತ. ಈ ಮೂರ್ಖ ಪ್ರಶ್ನೆಗೆ ನಾನಿವತ್ತು ಉತ್ತರವನ್ನು ಹೇಳುತ್ತೇನೆ ಕೇಳಿ. ಕಲ್ಲು ಅನ್ನೋದು ಸಾಮಾನ್ಯವಾದ ವಸ್ತು. ಅದು ಭೂಮಿಯ ಎಲ್ಲಾ ಪ್ರದೇಶದಲ್ಲಿ ಸುಲಭವಾಗಿ ಸಿಗುತ್ತದೆ. ಅದನ್ನು ಕೆಲವೊಮ್ಮೆ ಒಳ್ಳೆಯ ವಿಚಾರಕ್ಕೆ ಉಪಯೋಗಿಸಿದರೆ, ಇನ್ನು ಕೆಲವೊಮ್ಮೆ ಮನುಷ್ಯ ತನ್ನ ಆಕ್ರೋಶ ವ್ಯಕ್ತಪಡಿಸಲು ಆಯುಧವಾಗಿ ಬಳಸುತ್ತಾನೆ. ಅದರಿಂದಲೇ ಗಲಭೆಗಳು ಇಲ್ಲ ಪ್ರತಿಭಟನೆಗಳು ವಿಪರೀತ ಮಟ್ಟಕ್ಕೆ ಹೋದಾಗ ಕಲ್ಲು ತೂರಾಟ ನಡೆಯಿತು. ಇನ್ನು ಇದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ವಿಶ್ವದ ಎಲ್ಲಾ ಕಡೆಯೂ ನಡೆಯುವ ಸಂಭವವಾಗಿದೆ. ಇನ್ನು ಕಲ್ಲು ತೂರಾಟ ಮಾಡಿದವರು ಮುಸಲ್ಮಾನರು ಆಗಿದ್ದರೆ ಸೋಕಾಲ್ಡ್ ದೇಶಭಕ್ತರ ದಂಡು ಬರುತ್ತದೆ. ನ್ಯೂಸ್ ಕ್ಯಾಮೆರಾಗಳು ಫೋಕಸ್ ಮಾಡುತ್ತವೆ. ಇಡೀ ಸಮುದಾಯದಿಂದ ಇದಕ್ಕೆ ಏನು ಹೇಳುತ್ತೀರಾ, ಉತ್ತರ ಕೊಡಿ ಎಂಬಂತೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತವೆ. ಆದರೆ ಅದೇ ಜಾಗದಲ್ಲಿ ಮುಸ್ಲಿಂ ಅಲ್ಲದ ಗುಂಪುಗಳಿದ್ದರೆ ಹಾರಾಟ, ಹೋರಾಟ, ನೆಲದ ಕಾನೂನಿಗೆ ಗೌರವ ಕೊಡುವ ವಿಚಾರ ಎಲ್ಲವೂ ಮೌನ. ಈ ಸೋಕಾಲ್ಡ್ ದೇಶಭಕ್ತರು ಬಿಲ ಸೇರಿ ತಮಗೆ ಲಾಭ ಸಿಗುವ ಘಟನೆಯಲ್ಲಿ ಹುಡುಕಾಟದಲ್ಲಿರ್ತಾರೆ. ಕಲ್ಲೊಡೆಯೋದು ಕೇವಲ ಮುಸಲ್ಮಾನರು ಮಾತ್ರ ಅನ್ನೋ ತರದಲ್ಲಿ ಬಿಜೆಪಿ ಆರೋಪ ಅಂತ. ಕಲ್ಲೊಡೆಯ ಸಂಸ್ಕೃತಿ ಅವ್ರ ಹತ್ರನೇ ಇರೋದಲ್ಲ. ಕ್ರಿಶ್ಚಿಯನ್ರು ಕಲ್ಲೊಡೆದಿರೋದು ನೋಡಿದಿರಾ? ಹಿಂದೂಗಳ ಕಲ್ಲೊಡೆಯೋದು ನೋಡಿದಿರಾ? ಮುಸ್ಲಿಮರು ಇನ್ನು ಮುಸ್ಲಿಂ ಸಮುದಾಯಕ್ಕೆ ದೇಶಭಕ್ತಿ, ನೆಲದ ಕಾನೂನಿನ ಪಾಠ ಹೇಳುವ ಈ ವರ್ಗ ಕಾನೂನು ಅಥವಾ ವ್ಯವಸ್ಥೆ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಇರುವವರೆಗೂ ಮಾತ್ರ ಗೌರವ ಕೊಡುತ್ತಾರೆ. ಒಂದು ವೇಳೆ ತೀರ್ಪು ಅವರ ವಿರುದ್ಧವಾಗಿದ್ದರೆ ಅದೇ ಕಾನೂನಿಗೆ ಕಬಡೆ ಕಾಸಿನ ಬೆಲೆಯನ್ನು ಕೊಡಲ್ಲ. ಅದು ಗಾಂಧೀಜಿಯ ಕೊಲೆಯಿಂದ ಹಿಡಿದು ಇತ್ತೀಚೆಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಸಿಜೆಐ ಅವರಿಗೆ ಶೂ ಬಿಸಾಕುವವರೆಗೂ ಸಾಬೀತುಕೊಳ್ಳುತ್ತಲೇ ಬಂದಿದೆ. ಇನ್ನು ಯುಪಿ ಬುಲ್ಡೇಸರ್ ಬಾಬಾಗತ್ತು ಒಂದು ಸಮುದಾಯದ ಮೇಲೆ ಮಾತ್ರ ಎಂಬುದು ಅರ್ಥವಾಗಲು ಹೆಚ್ಚು ಸಮಯ ಹಿಡಿದಿಲ್ಲ. ಈ ದ್ವೇಷ ರಾಜಕೀಯಕ್ಕೆ ತುಂಬಾ ವರ್ಷಗಳು ಆಯುಷ್ಯವೇನಿಲ್ಲ ಅನ್ನೋದು ಇತಿಹಾಸ ನೋಡಿದರೆ ಗೊತ್ತಾಗುತ್ತದೆ. ಭಾರತದಲ್ಲಿಯೂ ದ್ವೇಷ ರಾಜಕೀಯದ ಅಂತ್ಯಕ್ಕೆ ಹೆಚ್ಚೆಂದರೆ ಒಂದು ದಶಮಾನ ಕಾಲದ ಆಯುಷ್ಯ ಇರಬಹುದಷ್ಟೇ. ನಂತರ ಯುವಜನತೆ ನಿರುದ್ಯೋಗ, ಬೆಲೆ ಹೆಚ್ಚಳ, ಲಂಚ, ಟ್ಯಾಕ್ಸ್ ಹೆಸರಲ್ಲಿ ಲೂಟಿ ಮುಂತಾದ ವಿಚಾರದಲ್ಲಿ ರಾಜಕಾರಣಿಗಳನ್ನು ಅಟ್ಟಾಡಿಸಿ ಹೊಡೆಯುವ ದಿನಗಳನ್ನು ಕಾಣಬಹುದು. ಬೇಕಿದ್ದರೆ ಈ ಮಾತನ್ನು ಬರೆದಿರಿ. ವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಮಾಡಿ. ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.